ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಿಮಗೆ ಮೆಸೇಜ್ ಬಂದಿರಬಹುದು. SSC GDಯ ಫೈನಲ್ ಕೀ ಆನ್ಸರ್ಸ್ ಗಳು ಇರುವಂತದ್ದು ಬಂದಿವೆ. ಅದ್ರ ಜೊತೆಗೆ ಸ್ಕೋರ್ ಕಾರ್ಡ್ ಇರ್ತಕ್ಕಂಥದ್ದು ಕೂಡ ನೀವು ಈಗ ಚೆಕ್ ಮಾಡ್ಕೋಬಹುದಾಗಿದೆ. ಸೊ ಸ್ಕೋರ್ ಕಾರ್ಡ್ ಅನ್ನ ಎಲ್ಲಿ ಚೆಕ್ ಮಾಡ್ಕೋಬೇಕು, ಆಮೇಲೆ ನಮ್ಮ ಫೈನಲ್ ಕೀ ಆನ್ಸರ್ಸ್ ಗಳನ್ನ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದರ ಜೊತೆಗೆ ಫಿಸಿಕಲ್ ಇರುವಂತದ್ದು ಯಾವಾಗ ಪ್ರಾರಂಭ ಆಗುತ್ತೆ ಅಂತೇಳಿ ಈಗಾಗಲೇ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಅದರಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೆ ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ನಿಮ್ಗೆ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದೆ. ಇದ್ರ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಯಾವಾಗ ಸ್ಕೋರ್ ಕಾರ್ಡ್ ಬರುತ್ತೆ ಅಂತೇಳಿ. ಸೊ ನಿಮ್ಗೆ 3ರಿಂದ 4 ದಿನಗಳವರೆಗೆ ನಾನು ಹೇಳಿದ್ದೆ. ಸೊ 3ನೇ ದಿನ ಇವತ್ತು 26ನೇ ತಾರೀಕು. ಸೊ ಇವತ್ತು 3ನೇ ದಿನದಂದು SSC GDಯ ಸ್ಕೋರ್ ಕಾರ್ಡ್ ಇರ್ತಕ್ಕಂಥದ್ದು ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಈ ನಂಬರ್ಗೆ ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ನನಗೆ ವಾಟ್ಸ್ಆಪ್ ಮಾಡ್ರಿ. ನಿಮ್ದು ಏನಾದ್ರು ಕ್ವಶನ್ಸ್ ಗಳಿದ್ರೆ ಯಾವುದಕ್ಕೆ SSC GD ಎಕ್ಸಾಮ್ಗೆ ರಿಲೇಟೆಡ್ ಆಗಿರ್ಬೋದು, ಫಿಸಿಕಲ್ಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ಮೆಡಿಕಲ್ಗೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಲ್ಲಿ. ಸೊ ಮೆಸೇಜ್ ಮಾಡ್ರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ. SSC GD 2025-26ಕ್ಕೆ ಯಾರು ಮುಂದೆ ಎಕ್ಸಾಮ್ಗೆ ತಯಾರನ್ನ ನಡೆಸ್ಬೇಕಂತ ಹೇಳಿ ಮಾಡ್ಯಾರಿ, ಅವ್ರಿಗೆ ನಮ್ಮಲ್ಲಿ ಒಂದು ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಇರುವಂತದ್ದು ನಿಮ್ಗೆ ಅವೈಲೇಬಲ್ ಐತಿ. ಈ ಕೋರ್ಸ್ ದೊಂದಿಗೆ ನೀವು ನಿಮ್ಮ ಒಳ್ಳೆಯ ಸ್ಕೋರ್ ಇರ್ತಕ್ಕಂಥದ್ದು ಮಾಡಬಹುದಾಗಿದೆ. ಈ ಒಂದು ಕೋರ್ಸ್ ಇರುವಂತದ್ದು ನಿಮಗೆ 1800 rupees ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತಾವು. ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್, ಈ ಎಲ್ಲಾ ಕ್ಲಾಸಸ್ ಗಳು ಚಾಪ್ಟರ್ ವೈಸ್ ಇರ್ತವೆ. ಆಮೇಲೆ ರೆಕಾರ್ಡೆಡ್ ಇರೋದ್ರಿಂದ ನೀವು ಯಾವಾಗ ಬೇಕಾದವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದು. ಆಮೇಲೆ ಆ ಕ್ಲಾಸಸ್ ಗಳಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಈ ನಂಬರ್ಗೆ ವಾಟ್ಸ್ಆಪ್ ಕೂಡ ಮಾಡಬಹುದು. ನಾವು ನಿಮ್ಗೆ ಅದರ ಸೊಲ್ಯೂಷನ್ ಇರ್ತಕ್ಕಂಥದ್ದು ಕೊಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಿಮಗೆ ಈ ಪ್ಯಾಕೇಜ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ಇದ್ರಲ್ಲಿ ಸಿಗ್ತಾ ಇದೆ. ಆಫರ್ ಫೀಸ್ ಇದೆ, ಬೇಗನೆ ನೀವು ಜಾಯಿನ್ ಆಗಬಹುದು. 1800 rupees ಅಲ್ಲಿ ಯಾರ್ದು SSC GD ಈ ಸಲ ಫಿಸಿಕಲ್ ಪಾಸ್ ಆಗಿಲ್ಲ ಅವರು ಈಗಲಿಂದಲೇ ನಿಮ್ಮ ತಯಾರನ್ನ ನಡೆಸ್ರಿ. ಮುಂದೆ ಇರುವಂತದ್ದು ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ನೀವು ನನಗೆ ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ಬೇಕಾಗುತ್ತೆ. SSC GD ಅಂತ ಹೇಳಿ ಒಂದು ಮೆಸೇಜ್ ಮಾಡ್ರಿ. ಮೆಸೇಜ್ ಮಾಡಿದ ಮೇಲೆ ನಾವು ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಅನ್ನ ಪೇಡ್ ಮಾಡ್ರಿ. ಫೀಸ್ ಪೇಡ್ ಆದ ತಕ್ಷಣ ನಮಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ, ಫೀಸ್ ಪೇಡ್ ಆಗಿರುವಂತದ್ದು. ಇದಾದ್ಮೇಲೆ ನಾವು ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಎಲ್ಲ ಕ್ಲಾಸಸ್ ಇರುವಂತದ್ದು ಸೆಂಡ್ ಮಾಡ್ತಾ ಇದ್ದೇವೆ. ಓಕೆನಾ? ಈಗ ಇಲ್ಲಿ ಒಂದು ನೋಟಿಸ್ ಬಂದಿರುವಂತದ್ದು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಈ ಸ್ಕ್ರೀನ್ ಮೇಲೆ ನೋಟಿಸ್ ದಲ್ಲಿ ಏನ್ ಹೇಳಲಾಗಿದೆ, ಇದು ಇವತ್ತು ಬಂದಿರುವಂತಹ ಒಂದು ನೋಟಿಸ್ ಇದೆ 26/6/2025ಕ್ಕೆ. ಇದರಲ್ಲಿ ನಿಮ್ಗೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರ, ದ ಕ್ಯಾಂಡಿಡೇಟ್ ಮೇ ಟೇಕ್ ಎ ಪ್ರಿಂಟ್ ಔಟ್ ಆಫ್ ದೇರ್ ರಿಸ್ಪೆಕ್ಟಿವ್ ಫೈನಲ್ ಆನ್ಸರ್ ಕೀ. ಫೈನಲ್ ಕೀ ಆನ್ಸರ್ ನೀವು ನೋಡ್ಕೋಬಹುದು. ಇಲ್ಲಿ ಒಂದು ಏನು ಅಂತಂದ್ರೆ ಫೈನಲ್ ಕೀ ಆನ್ಸರ್ ನೋಡ್ಲಿಕ್ಕೆ ಒಂದು ಲಿಂಕ್ ಅನ್ನ ಬಿಟ್ಟಾರೆ. ಸೊ ಆ ಲಿಂಕ್ ದೊಳಗೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಅಲ್ಲಿ ನೀವು ಆನ್ಸರ್ ಕೀ ನೋಡ್ಲಿಕ್ಕೆ ಮೊದಲು ನಾನು ನಿಮ್ಗೆ ಆನ್ಸರ್ ಕೀಗಳನ್ನ ಹೇಳ್ತಾ ಇದ್ದೀನಿ. ಆನ್ಸರ್ ಕೀಗಳನ್ನ ಹೇಗ್ ನೋಡೋದು ಅಂತೇಳಿ, ಇದು ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ಈ ಒಂದು ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಆ ಲಿಂಕ್ ಅನ್ನ ಶೇರ್ ಮಾಡೇನಿ. ಈಗಾಗಲೇ ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಿರ್ತೈತಿ. ಅಲ್ಲಿ ಹೋಗಿ ಟೆಲಿಗ್ರಾಮ್ಗೆ ಜಾಯಿನ್ ಆಗ್ರಿ. ಅಲ್ಲಿ ಲಿಂಕ್ ಸಿಗುತ್ತೆ ಫೈನಲ್ ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಲಿಕ್ಕೆ. ಅದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದ ತಕ್ಷಣ ನೀವು ನಿಮ್ಮ ರೋಲ್ ನಂಬರ್ ಅನ್ನ ಅಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ನಿಮ್ಮ ರೋಲ್ ನಂಬರ್ ಎಂಟರ್ ಮಾಡ್ಬೇಕು. ರೋಲ್ ನಂಬರ್ ಎಂಟರ್ ಮಾಡಿದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಯಾವುದೇ ಸ್ಪೇಸ್ ಕೊಡದೆ, ಯಾವುದೇ ಚಿಹ್ನೆಗಳನ್ನ ಹಾಕದೆ ನೀವು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕಬಹುದು. ಉದಾಹರಣೆಗೆ ಈಗ 28 ನಿಮ್ಮ ಜನ್ಮ ದಿನಾಂಕ ಇತ್ತು ಅಂತಾರೆ 28 ಹಾಕ್ರಿ. 6ನೇ ತಿಂಗಳಲ್ಲಿ ಹುಟ್ಟಿದ್ರ ಅಂತಂದ್ರ 06 ಅಂತ ಹಾಕ್ರಿ. ಆಮೇಲೆ 2000 ಇಸ್ವಿಯಲ್ಲಿ ನೀವು ಹುಟ್ಟಿದ್ರ ಅಂತಂದ್ರೆ 2000 ಈ ರೀತಿ ಬರೀರಿ. ಅಥವಾ 2001 ಇತ್ತಂದ್ರೆ 2001 ಈ ರೀತಿ ಇರುವಂತದ್ದು ಇದು ಪಾಸ್ವರ್ಡ್ ಇರ್ತಕ್ಕಂಥದ್ದು ನಿಮ್ದು ಆಗಿರ್ತೈತಿ. ಡೇಟ್ ಆಫ್ ಬರ್ತ್ ಯಾವುದೇ ಚಿಹ್ನೆ ಯಾವುದೇ ಸ್ಪೇಸ್ ಇನ್ನು ಬಿಡಂಗಿಲ್ಲ, ಅದ ನಿಮ್ಮ ಪಾಸ್ವರ್ಡ್ ಇಲ್ಲಿ ಆಗಿರ್ತೈತಿ. ಇದನ್ನ ಕ್ಲಿಕ್ ಮಾಡಿದ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ದಲ್ಲಿ ಒಂದು ಪಾಪ್ ಇರ್ತೈತಿ, ಅದನ್ನ ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಿದ ಮೇಲೆ ಒಂದು ಲೈನ್ ಇರ್ತೈತಿ, ಈ ರೀತಿ ಒಂದು ಲೈನ್ ಇರ್ತೈತಿ. ಈ ಲೈನ್ ದೊಳಗ ಇಲ್ಲಿ ಲಾಸ್ಟ್ ಗೆ ಕ್ಲಿಕ್ ಹಿಯರ್ ಅಂತ ಹೇಳಿ ಒಂದು ಬ್ಲೂ ಇಂಕ್ಲೆ ಒಂದು
ಹಿಯರ್ ಅನ್ನುವಂಥದ್ದು ಶಬ್ದ ಅದು ಬ್ಲೂ ಇಂಕ್ಲೆ ಬಂದಿರ್ತೈತಿ. ಅದನ್ನ ನೀವು ಕ್ಲಿಕ್ ಮಾಡ್ರಿ ಅಂತಂದ್ರೆ ನಿಮ್ಮ ಕ್ವಶನ್ ಪೇಪರ್ ನಿಮ್ದು ಏನಿತ್ತು ಅದನ್ನ ಬರ್ತೈತಿ. ಆ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ರಿ. ಆಮೇಲೆ ಅದ್ರೊಳಗೆ ನಿಮ್ಮ ಎಷ್ಟು ಕ್ವಶನ್ಸ್ಗಳು ಸರಿ ಆಗ್ಯಾವ ನೋಡ್ಕೊಳ್ರಿ, ಆಮೇಲೆ ಎಷ್ಟು ಕ್ವಶನ್ಸ್ಗಳು ರಾಂಗ್ ಆಗ್ಯಾವ ನೋಡ್ಕೊಳ್ರಿ. ಆಮೇಲೆ ಮೈನಸ್ ಮಾಡ್ಕೊಂಡು ನೀವು ನಿಮ್ಮ ಎಷ್ಟು ಸ್ಕೋರ್ ಆಗಿದೆ ರಾಂಗ್ ಮಾರ್ಕ್ಸ್ ಅನ್ನೋದನ್ನ ನೀವು ನೋಡ್ಬಹುದು. ಇದು ಏನು ಅಂತಂದ್ರ ಕೀ ಆನ್ಸರ್ಸ್ ಗಳ ಬಗ್ಗೆ, ಫೈನಲ್ ಕೀ ಆನ್ಸರ್ಸ್ ಬಗ್ಗೆ. ವಿತ್ ಕ್ವಶನ್ ಪೇಪರ್ ಕಮ್ ರಿಸ್ಪಾನ್ಸ್ ಶೀಟ್ ಆಸ್ ವೆಲ್ ಆಸ್ ಸ್ಕೋರ್ ಕಾರ್ಡ್. ಸ್ಕೋರ್ ಕಾರ್ಡ್ ಅನ್ನು ಕೂಡ ನೀವು ನೋಡ್ಕೋಬಹುದಾಗಿದೆ. ಸ್ಕೋರ್ ಕಾರ್ಡ್ ನೋಡ್ಕೊಳ್ಳಿಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರ ಈ ವೆಬ್ಸೈಟ್ ಗೆ ನೀವು ಲಾಗಿನ್ ಆಗ್ಬೇಕಾಗ್ತತಿ. ssc.gov.in ಇದನ್ನ ನೀವು ಗೂಗಲ್ ದಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ. ಗೂಗಲ್ ದಲ್ಲಿ ಸರ್ಚ್ ಮಾಡಿದ ಮೇಲೆ ಏನು ಅಂತಂದ್ರೆ ಒಂದು ಪೇಜ್ ಓಪನ್ ಆಗ್ತೈತಿ. ಆ ಪೇಜ್ ಓಪನ್ ಆದ್ಮೇಲೆ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕ್ಬೇಕಾಗ್ತೈತಿ. ರಿಜಿಸ್ಟರ್ ನಂಬರ್ ಬೇರೆ ಇರ್ತೈತಿ. ನೀವು ಅಪ್ಲಿಕೇಶನ್ ಹಾಕುವಾಗ ಆ ಅಪ್ಲಿಕೇಶನ್ ದಲ್ಲಿ ನಿಮ್ಗೆ ರಿಜಿಸ್ಟರ್ ನಂಬರ್ ಸಿಗ್ತೈತಿ. ಆ ರಿಜಿಸ್ಟರ್ ನಂಬರ್ ಅನ್ನ ಹಾಕ್ರಿ. ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಅಲ್ಲಿ ನಿಮ್ಗೆ ಪಾಸ್ವರ್ಡ್ ಕೇಳ್ತೈತಿ. ಪಾಸ್ವರ್ಡ್ ಏನಿರ್ತೈತಿ ಅಂತಂದ್ರ ನೀವು ಅಪ್ಲಿಕೇಶನ್ ಹಾಕುವಾಗ ಅಥವಾ ಲಾಗಿನ್ ಆಗುವಾಗ SSC ವೆಬ್ಸೈಟ್ ದಲ್ಲಿ ಲಾಗಿನ್ ಆಗುವಾಗ ಯಾವ ಪಾಸ್ವರ್ಡ್ ಅನ್ನ ಕೊಟ್ಟಿದ್ರಿ ಆ ಪಾಸ್ವರ್ಡ್ ಅನ್ನ ಅಲ್ಲಿ ಹಾಕ್ಬೇಕಾಗತ್ತೆ. ಅದು ನಿಮಗ ಅಷ್ಟ ಗೊತ್ತಿರ್ತೈತೆ ಅದು. ಸೊ ಆ ಒಂದು ಪಾಸ್ವರ್ಡ್ ಅನ್ನ ಹಾಕಿದ ಮೇಲೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಸ್ಕೋರ್ ಕಾರ್ಡ್ ಅನ್ನ ಏನ್ ಮಾಡ್ಕೋಬಹುದು ನೋಡ್ಕೋಬಹುದು. ಸ್ಕೋರ್ ಕಾರ್ಡ್ ದಲ್ಲಿ ಏನಿರ್ತೈತಿ, ನಿಮ್ಮ ಟೋಟಲ್ ರಾ ಮಾರ್ಕ್ಸ್ ಗಳಿರ್ತಾವೆ. ಆಮೇಲೆ ಅದ್ರ ಜೊತೆಗೆ ನಾರ್ಮಲೈಸೇಷನ್ ದಲ್ಲಿ ಎಷ್ಟು ಅಂಕಗಳು ನಿಮಗೆ ಸಿಕ್ಕಾವು ಅದು ಇರ್ತೈತಿ. ಎಲ್ಲ ಟೋಟಲ್ ಎಷ್ಟು ಮಾರ್ಕ್ಸ್ ಗಳು ನಿಮ್ಮ ಆಗ್ತಾ ಇದಾವು ಅನ್ನೋದನ್ನ ನೀವು ಅಲ್ಲಿ ಏನ್ ಮಾಡಬಹುದು, ಚೆಕ್ ಮಾಡ್ಕೋಬಹುದು. ಇದು ಸ್ಕೋರ್ ಕಾರ್ಡ್ ದಲ್ಲಿ ಮಾತ್ರ ನಿಮ್ಗೆ ಲಭ್ಯ ಆಗ್ತೈತಿ. ಸೊ ಹೀಗೆ ನಾವು ಫೈನಲ್ ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೋಬಹುದು. ಅದರ ಜೊತೆಗೆ ನಮ್ಮ ಸ್ಕೋರ್ ಕಾರ್ಡ್ ಅನ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದು. ಈಗ ಇಲ್ಲಿ ಒಂದು ಈ ssc.gov.in ಈ ವೆಬ್ಸೈಟ್ ಇರುವಂತದ್ದು ಬಿಸಿ ಇದೆ. ಈಗ ನಾನು ಚೆಕ್ ಮಾಡಿ ನೋಡಿದೆ, ಓಪನ್ ಆಗ್ತಾ ಇಲ್ಲ. ಆಮೇಲೆ ಲೇಟ್ ನೈಟ್ ಏನು ಅಂತ ಒಂದು 10-11 ಗಂಟೆಗೆ ನೀವು ಚೆಕ್ ಮಾಡ್ರಿ. ನಿಮ್ಗೆ ಅರ್ಜೆಂಟ್ ಇತ್ತು ಅಂತಂದ್ರೆ 10-11 ಗಂಟೆಗೆ ನೀವು ಚೆಕ್ ಮಾಡಿ ನೋಡ್ಬಹುದು, ಅವಾಗ ಓಪನ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾಳೆ ನಾಡಿದ್ದು ಕೂಡ ನೀವು ನೋಡ್ಕೋಬಹುದು. ಸೊ ಇದು ಯಾವಾಗಿನವರೆಗೆ ನೋಡ್ಕೋಬಹುದು ನಿಮ್ಮ ಸ್ಕೋರ್ ಕಾರ್ಡ್? 10/7/2025 10/7/2025 ಈ ಡೇಟಿನವರೆಗೆ ಮಾತ್ರ ನೀವು ನಿಮ್ಮ ಸ್ಕೋರ್ ಕಾರ್ಡ್ ಫೈನಲ್ ಕೀ ಆನ್ಸರ್ಸ್ ಗಳನ್ನ ನೋಡ್ಕೋಬಹುದು. 10ನೇ ತಾರೀಕು ಮುಗೀತು ಅಂತಂದ್ರೆ ನೀವು ನಿಮ್ಮ ಸ್ಕೋರ್ ಕಾರ್ಡ್ ಅನ್ನ ನೋಡ್ಲಿಕ್ಕೆ ಆಗಂಗಿಲ್ಲ. ಯಾರು ಇನ್ನೂವರೆಗೂ ಸ್ಕೋರ್ ಕಾರ್ಡ್ ನೋಡಿಲ್ಲ, ಎಷ್ಟು ಮಾರ್ಕ್ಸ್ ಬಂದಾವು ಗೊತ್ತಾಗ್ಬೇಕು ಅಂತಂದ್ರೆ ನೀವು 10 ಜುಲೈ 2025 ಒಳಗಡೆನೆ ನೀವು ನೋಡ್ಕೋಬಹುದು. ಇವತ್ತು ಬಿಸಿ ಐತಿ ವೆಬ್ಸೈಟ್, ನಾಳೆ ಚೆಕ್ ಮಾಡಿಲ್ಲ ನಾಡಿದ್ದನ್ನು ಕೂಡ ನೀವು ಚೆಕ್ ಮಾಡಿ ನಿಮ್ಮ ಟೋಟಲ್ ಮಾರ್ಕ್ಸ್ ಗಳನ್ನ ನೀವು ನೋಡ್ಕೋಬಹುದು. ಸೊ ಈ ರೀತಿ ನಾವು ಫೈನಲ್ ಕೀ ಆನ್ಸರ್ಸ್ ಗಳಾಗಿರ್ಬಹುದು, ಅದ್ರ ಜೊತೆಗೆ ಸ್ಕೋರ್ ಕಾರ್ಡ್ ಅನ್ನ ನಾವು ಚೆಕ್ ಮಾಡಬಹುದಾಗಿದೆ SSC GD. ಓಕೆ, ಸೊ ಇದಿಷ್ಟು ಮಾಹಿತಿ ಹೇಳ್ಬೇಕಾಗಿತ್ತು ನಿಮ್ಗೆ. ಸ್ಕೋರ್ ಕಾರ್ಡ್ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಸ್ಕೋರ್ ಕಾರ್ಡ್ ಯಾವಾಗ ಬರುತ್ತೆ ಯಾವಾಗ ಇಲ್ಲ ಅಂತೇಳಿ. ನಾನು ಹೇಳಿದ ಪ್ರಕಾರ 3-4 ದಿವಸದ ಒಳಗಡೆನೆ ಬರ್ತೈತೆ ಅಂತ ಹೇಳಿದ್ದೆ. ಸೊ 3ನೇ ದಿವಸ ಇವತ್ತು ನಾನು ವಿಡಿಯೋ ಮಾಡಿ, ಸೊ 3ನೇ ದಿವಸನೇ ಸ್ಕೋರ್ ಕಾರ್ಡ್ ಇರ್ತಕ್ಕಂಥದ್ದು ಜಾರಿ ಮಾಡಲಾಗಿದೆ. ಓಕೆನಾ? ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆಮೇಲೆ ಇದೇ ರೀತಿ ಇರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನ ಪಡೆಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.